ದಿನಾಂಕ 13/10/2025, ಸರ್ವೆ ನಂಬರ್ 9, 10, 11, 12 ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದು. ಇದರಲ್ಲಿ ಒಬ್ಬರು ಕಂಪ್ಲೇನೆಂಟು ಲೋಕಾಯುಕ್ತಕ್ಕೆ 2017ರಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ರಾಜಕಾಲುವೆ ಎಲ್ಲ ಒತ್ತುವರಿ ಆಗಿದೆ. ಈ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡು ಕೆಲವೊಬ್ರು ಮನೆಗಳು ಕಟ್ಕೊಂಡಿದ್ದಾರೆ, ಕೆಲವೊಬ್ರು ಮುಚ್ಕೊಂಡು ರೋಡ್ಗಳು ಮಾಡ್ಕೊಂಡಿದ್ದಾರೆ, KDB ಬಿಲ್ಡಿಂಗ್ಸ್ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ಅದನ್ನ ಈಗಾಗಲೇ 2024 ಏಪ್ರಿಲ್ ತಿಂಗಳಲ್ಲಿ ತೆರವು ಮಾಡಿರ್ತವೆ. ತೆರವು ಮಾಡಿದ ಮೇಲೆ ಇದನ್ನ ಮತ್ತೆ ನಾವು ಅವಾಗಿಂದ ತೆರವು ಮಾಡಿ ರಿಪೋರ್ಟ್ ಕೊಡ್ತೀವಿ, ಎಲ್ಲ ಆಗೋಗುತ್ತೆ. ತಿರ್ಗಾ ಮತ್ತೆ ಬಂದು ಪರಿಶೀಲನೆ ಮಾಡಿದಾಗ ಅದು ಒತ್ತುವರಿನ ಮುಚ್ಕೊಂಡು ರೋಡ್ ಮಾಡ್ಕೊಂಡಿರ್ತಾರೆ. ಸರಿ, ಅದನ್ನ ಆಯ್ತು, ಅವ್ರನ್ನ ರೋಡ್ ಅನ್ನು ತಗ್ಸೋದಕ್ಕೆ ಹೋಗುವಷ್ಟರಲ್ಲಿ ಇನ್ನೊಂದ್ಸರಿ ಕಂಪ್ಲೇಂಟ್ ಆಗಿರುತ್ತೆ. ಇವರು ಅರ್ಧಂಬರ್ಧ ಮಾಹಿತಿ ಕೊಟ್ಟಿದ್ದಾರೆ, ಸಂಪೂರ್ಣವಾದ ಮಾಹಿತಿ ಕೊಟ್ಟಿಲ್ಲ. ಅದರಿಂದ ಇದನ್ನ ಒತ್ತುವರಿನ ತೆರವು ಮಾಡ್ಕೊಡಿ ಅಂತ ಹೇಳಿ ಮತ್ತೆ ಅರ್ಜಿ ಕೊಡ್ತಾರೆ. ಅದನ್ನ ಮತ್ತೆ ಅರ್ಜಿ ಕೊಟ್ಟುವಾಗ ನಾವು ಮತ್ತೆ ಪರಿಶೀಲನೆ ಮಾಡುವಾಗ ಯಾರು ದೂರುದಾರ ಆಗಿರ್ತಾರೋ ಅವರೇ ಅದನ್ನ ಒತ್ತುವರಿ ಮಾಡ್ಕೊಂಡು ರೋಡ್ ಮಾಡ್ಕೊಂಡು ಅವರ ಜಮೀನಲ್ಲಿ ಒಂದು ಕಂಪ್ನಿಗೆ ಬಾಡಿಗೆ ಕೊಟ್ಟಿದ್ದಾರೆ. ನಂತರ ಇವಾಗ ನೀವೇನು ನಾನು ಹಿಂದೆ ನೋಡ್ತಾ ಇದ್ರು, ಅದರಲ್ಲಿ 25 ಮನೆ, ಸುಮಾರು ಒಂದು 26 ಮನೆ, ಸುಮಾರು ಒಂದು 25 ವರ್ಷದ ಮನೆಗಳು ಬಾಡಿಗೆಗಳು ಕಟ್ಕೊಂಡು ಅವ್ರು ಬಾಡಿಗೆ ತಗೊಂತಾ ಇರ್ತಾರೆ. ಇದೆಲ್ಲ ರಾಜಕಾಲುವೆ ಮೇಲೆ ಇರುತ್ತೆ. ಆ ರಾಜಕಾಲುವೆನ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು, ನಮ್ಮ ಸಾಹೇಬರು, ತಹಸೀಲ್ದಾರ್ ಸಾಹೇಬರು ನಿರ್ದೇಶನಂತೆ ಇವತ್ತು ಎಲ್ಲ ಒತ್ತುವರಿ ತೆರವು ಮಾಡ್ತಾ ಇದ್ದೀರಿ. ಸುಮಾರು 2.25 ಎಕರೆಯಷ್ಟು ಒತ್ತುವರಿ ಆಗಿರೋದನ್ನ ಇವತ್ತು, ನಾಳೆ, ನಾಡ್ದು 3 ದಿವಸ ಕ್ಲೋಸ್ ಮಾಡಿ. ಇದು ಕಂಪ್ಲೀಟ್ ರಾಜಕಾಲುವೆ ಸರ್? ಕಂಪ್ಲೀಟ್ ರಾಜಕಾಲುವೆ. ಒತ್ತುವರಿದಾರ ಮೇಲೆ ಕ್ರಿಮಿನಲ್ ಕೇಸ್ ಈಗ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನು ಇದು ಮಾಡಿಸ್ತೀರಿ. ಮೇಲೆ ಇದು ಮೇಲಧಿಕಾರಿಗೆ ಬರೆದು ಅದು ಪರ್ಮಿಷನ್ ತಗೊಂಡು ಅದ್ರ ಪ್ರಕಾರ ನಾವು ಮಾಡ್ತೀವಿ. ಸರ್, 20 ವರ್ಷದಿಂದ ಏನ್ ಮಾಡ್ತಿದ್ರು ಸರ್ ಅಂದ್ರೆ ಕಂದಾಯ ಇಲಾಖೆ? ಕಂದಾಯ ಇಲಾಖೆಯಲ್ಲಿ ಇದು ನಮಗೆ ನಾವು ಬಂದ ಮೇಲೆ ಗೊತ್ತಾಗಿದೆ. ನಾನು ಬಂದು 1 ವರ್ಷ ಆಯ್ತು. ಕಳೆದ 1 ವರ್ಷದಲ್ಲಿ ಇದು ಕಂಪ್ಲೇಂಟ್ ಬಂದಾಗ ನಾನು ಇಮಿಡಿಯೇಟ್ ಬಂದು ಸ್ಪಾಟ್ ನೋಡಿ ಇದನ್ನ ಚೆಕ್ ಮಾಡ್ಕೊಂಡ್ಮೇಲೆ ಮೇಲಧಿಕಾರಿಗಳು ಮಾರ್ಗದರ್ಶನ ತಗೊಂಡು ಇದನ್ನು ನಾನು ಒತ್ತುವರಿ ಈ ವ್ಯಾಪ್ತಿಲಿ ಇಷ್ಟೇನಾ ಅಥವಾ ಇನ್ನ ಇದೆ. ನಾನು ಈಗಾಗಲೇ ತಮಗೆಲ್ಲರೂ ಗೊತ್ತಿರಂಗೆ ಹಂತವಾಗಿ ಎಲ್ಲೆಲ್ಲಿ ಮೇಜರ್ ಇಶ್ಯೂಸ್ ಇದೆ ಅಲ್ಲಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರಿ ಜಮೀನಿದ್ರು ಅದನ್ನ ಸಂಪೂರ್ಣವಾಗಿ ಒಂದು ಸರ್ವೆ ಮಾಡಿಸಿ ಅದನ್ನ ಒತ್ತುವರಿ ತಗೊಂಡು. ಒಟ್ಟಾರೆ ಎಷ್ಟು ಎಕರೆ ನೀವು ಇದು ಮಾಡ್ಕೊಳ್ತಾ ಇದ್ದೀರಾ ಸರ್? ಈಗ ಸುಮಾರು ಒಂದು 2 ಎಕರೆ ಬರ್ತದೆ. ನವೀನ್ ಕುಮಾರ್ ಅಂತ ಅತಿಬೆಲೆ ಉಪತಹಸೀಲ್ದಾರ್.